ಹಲೋ, ನಮಸ್ಕಾರ ಎಲ್ರಿಗೂ. ಸೊ ನಾವಿವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕೊಟ್ಟಿದ್ದೀವಿ. ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರೋ ಹಾಗೆ. ಸೊ ನಾವೇನು ಸೇವೆ ಮಾಡಿಸಿದ್ವಿ, ಏನು ಊಟದ ಟೈಮಿಂಗ್ಸ್ ಏನು, ಪೂಜೆ ಟೈಮಿಂಗ್ಸ್ ಏನು, ಅಥವಾ ಇಲ್ಲಿ ಹೆಂಗೆ ರೂಮ್ ಬುಕ್ ಮಾಡಿದ್ವಿ, ಸೊ ಈ ಥರ ಒಂದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್. ಇಲ್ಲೆಲ್ಲ ಮರಗಳು ನೋಡಿದ್ರೆ ಫುಲ್ಲು ಬೇಸಿಗೆಗಾಲಕ್ಕೆ ಫುಲ್ಲು ಒಣಗೋಗಿತ್ತು ಮರಗಳೆಲ್ಲ. ಆಮೇಲೆ ರೋಡ್ ಸೈಡಲ್ಲಿ ಬೇರೆ ಎಷ್ಟು ಜನ, ಎಷ್ಟು ಬಿಸಿಲಿದ್ರೂ ನಡ್ಕೊಂಡು ಹೋಗ್ತಾಯಿದ್ರು. ಸೊ ಪಾದ ಸೇವೆ ಅಂತ ಎಷ್ಟೊಂದು ಜನ ಮಾಡ್ತಾರೆ. ಪಾಪ ಅದು ಹೆಂಗೆ ಬಿಸಿಲಲ್ಲಿ ಹೆಂಗೆ ನಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಸೊ ನಮಸ್ಕಾರ, ದೊಡ್ಡ ನಮಸ್ಕಾರ ಅವರಿಗೆಲ್ಲ. ನಾವು ಮಧ್ಯಾಹ್ನ ಹಾಗೆ ಮನೆ ಬಿಟ್ಟಿದ್ದು, ಒಂದು 3 ಆಗಿತ್ತು ಆಲ್ಮೋಸ್ಟು. ಸಾಯಂಕಾಲ ಅಲ್ಲಿ ರೀಚ್ ಆಗಿ ಪೂಜೆ ಎಲ್ಲ ಮಾಡಿಸಿ, ಸೇವೆ ಎಲ್ಲ ಮಾಡಿಸಿ, ಸೊ ಅಲ್ಲೇ ಸ್ಟೇ ಇದ್ದು ನೆಕ್ಸ್ಟ್ ಡೇ ಊರಿಗೆ ವಾಪಸ್ ಬರೋ ಪ್ಲ್ಯಾನ್ ಇದ್ದಿದ್ದು. ಸೊ ಇಲ್ಲಿ ತಾಳ್ಬೆಟ್ಟ ರೀಚ್ ಆದ್ವಿ. ಸೊ ಇಲ್ಲಿ ಧೂಪ ಅಂತ ಹಾಕ್ತಾರೆ. ಸೊ ಅಲ್ಲಿ ಸ್ಟಾಪ್ ಮಾಡಿ ಧೂಪ ಹಾಕಿ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ರೀಚ್ ಆದ ತಕ್ಷಣ ನಾವು ಫಸ್ಟ್ ಹೋಗಿದ್ದೆ ಮಾಹಿತಿ ಕೇಂದ್ರಕ್ಕೆ. ಅದು ಬಸ್ ಸ್ಟಾಪ್ ಇದೆಯಲ್ಲ, ಅದರ ಅಪೋಸಿಟೇ ಇದೆ ಮಾಹಿತಿ ಕೇಂದ್ರ ಅಂತ. ಸೊ ನೀವು ಯಾವುದೇ ರೂಮ್ ಬುಕ್ ಮಾಡಬೇಕು MM ಹಿಲ್ಸಲ್ಲಿ ಅಂದರೆ ಸೊ ಇಲ್ಲೇ ಬುಕ್ ಮಾಡಬೇಕು ರೂಮ್ಸ್ನ. ನಾವು ನಾಗಮಲೆ ಭವನದಲ್ಲಿ ಬುಕ್ ಮಾಡಿದ್ವಿ ರೂಮ್ಸ್ನ. ರೂಮ್ ಚಾರ್ಜಸ್ ಎಲ್ಲ ವೇರಿ ಆಗುತ್ತೆ, ನೀವೆಲ್ಲಿ ಬುಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ವೇರಿ ಆಗುತ್ತೆ. ನಾವು AC ತೊಗೊಂಡಿದ್ವಿ. ಸೊ 900 ರುಪೀಸ್ ಆಯಿತು 1 ರೂಮ್ಗೆ. 2 ರೂಮ್ ತೊಗೊಂಡಿದ್ವಿ. ಸೇಮ್ ಅಮೌಂಟ್ ಬಂದು ಸೆಕ್ಯೂರಿಟಿ ಡೆಪಾಸಿಟ್ ಮಾಡಬೇಕು, ಮತ್ತು ಕ್ಯಾಶ್ ಅಷ್ಟೇ ಅವ್ರು ತೊಗೊಳ್ಳೋದು. ಇಲ್ಲಿ ಯಾವಾಗೂ ನನಗೆ MM ಹಿಲ್ಸ್ಗೆ ಬಂದಾಗೆಲ್ಲ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಏನಂದರೆ ಕರೆಕ್ಟಾಗಿ ರೂಮ್ ಸಿಗೋಲ್ಲ. ಸೊ ಅದಕ್ಕೆ ಈ ಥಾಟ್ ಈ ಸಲ ಆನ್ಲೈನಲ್ಲಿ ಬುಕ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಆನ್ಲೈನಲ್ಲಿ ಬುಕ್ಕಿಂಗ್ಸೇ ಕೊಡಲ್ಲ ಅವರು. ಸೊ ಎಲ್ಲ ಕಡೆ ಹುಡುಕಿ ಕೊನೆಗೆ ಯಾವುದೋ ಒಂದು ನಂಬರ್ ಸಿಕ್ತು, ಹೆಲ್ಪ್ ಸೆಂಟರ್ ಅಂತ. ಸೊ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ದು ಯಾವುದೋ ಒಂದು ಇಮೇಲ್ ID ಕೊಟ್ಟರು. ಅದನ್ನ ಸ್ಕ್ರೀನಲ್ಲಿ ಆ್ಯಡ್ ಮಾಡ್ತೀನಿ ಇಮೇಲ್ ID ನ. ಸೊ ಆ ಇಮೇಲ್ IDಗೆ ನಿಮ್ಗೆ ಯಾವ ಬುಕ್ಕಿಂಗ್, ಯಾವುದು, ಏನು ರೂಮು, ಎಷ್ಟು ಜನ ಅಂತೆಲ್ಲ ಡೀಟೇಲ್ಸ್ ಕಳಿಸಿ ಆ ಮೇಲ್ ಮಾಡಿದ್ರೆ ಆ ರೂಮ್ನ ರಿಸರ್ವೇಷನ್ ಮಾಡಿರ್ತೀವಿ ಅಂತ ಹೇಳಿದ್ರು. ಬಟ್ ಅದಕ್ಕೆ ಅಕ್ನಾಲೇಜ್ಮೆಂಟ್ ಏನು ಕಳಿಸಲ್ಲ ಅಂತಲೂ ಹೇಳಿದ್ರು. ಸೊ ನಂಗೆ ಡೌಟ್ ಇತ್ತು ಇದು ಬುಕ್ ಆಗುತ್ತಾ ಇಲ್ವಾ ಅಂತ. ಬಟ್ ಯಾವ್ದಕ್ಕೂ ಟ್ರೈ ಮಾಡೋಣ ಅಂದ್ಬಿಟ್ಟು ಹಿಂದಿನ ದಿನವೇ ನಾನು ಎಲ್ಲಿ ರೂಮ್ ಬೇಕು ಆ ಥರ ಒಂದಷ್ಟು ಡೀಟೇಲ್ಸ್ನ ಕಳಿಸಿದ್ದೆ. ಇಮೇಲ್ನ ತೋರಿಸಿದಾಗ ಅವ್ರೂ ಅಷ್ಟೇ ಅದನ್ನೆಲ್ಲ ಬರೆದಿಟ್ಕೊಂಡಿದ್ರು ಡೀಟೇಲ್ಸು. ಸೊ ಬೇರೆಯವ್ರಿಗೆಲ್ಲ ರೂಮ್ ಇಲ್ಲ ಅಂತ ಹೇಳಿದ್ರು. ಸೊ ನಮಗೆ ಸಿನ್ಸ್ ಅದು ಮೊದಲೇ ಇಮೇಲ್ ಕಳಿಸಿರೋದ್ರಿಂದ ಸೊ ನಮಗೆ ರೂಮ್ ಕೊಟ್ಟರು. ಸೊ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಹ್ಯಾಪನ್ಡ್. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ, ಪೂಜೆ ಮಾಡಿಸೋಣ ಅಂತ. ಸೊ ಇಲ್ಲಿ ಸಾಯಂಕಾಲ 7 ಹಂಗೆ ಚಿನ್ನದ ರಥ ಎಳಿಸ್ತಾರೆ. ಸೊ ಅದೇ ನಾವು ಸೇವೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದು. ಎಲ್ಲ ಇಲ್ಲ ಮಲ್ಕೊಳ್ಳೋದ ಏನಂಡಿ? ಎಲ್ಲ ಇಲ್ಲ ಮಲ್ಕೊಂತಾರ, ಎಲ್ಲ ಅಲ್ಲ ಮಲ್ಕೊಂತಾರ, ಎಲ್ಲ ಇಲ್ಲ ಮಲಿಕತ್ತ. ಸುಮಾರು ಜನ ರೂಮ್ ಮಾಡಿದವರೆಲ್ಲ. ಫಸ್ಟು ಅಲ್ಲಿ ಸೇವಾ ಸೆಂಟರ್ ಹತ್ರ ಹೋಗಿ ಟಿಕೆಟ್ ತೊಗೊಳ್ಳೋಣ ಅಂತ ಹೋದ್ವಿ. ಇಲ್ಲೂ ಅಷ್ಟೇ ಬರೀ ಕ್ಯಾಶ್ ಅಷ್ಟು ತೊಗೊಳ್ಳೋದವರು. ಸೊ 3001 ರುಪೀಸ್ ಏನು ಚಿನ್ನದ್ದು ರಥ ಇಳ್ಸೋಕ್ಕೆ. ಹಾಯ್ ಅವಿ, ಅವಿ ಹಾಯ್. ಎಲ್ಲಿ ಬಂದಿದ್ಯಾ? ಎಲ್ಲಿ ಬಂದಿದ್ಯಾ? ಎಲ್ಲಿ ಬಂದಿದ್ಯಾ? ಎಲ್ಲಿ ಬಂದಿದ್ಯಾ? ಮಾಮಿ ಎಲ್ಲಿ? ನಮಸ್ಕಾರ ಮಾಡು ಅವಿ, ನಮಸ್ಕಾರ ಮಾಡು ಮಾಮಿಗೆ. ಗೊತ್ತಾಗಲ್ಲ ನಿಮಗೆ, ಚೆನ್ನಾಗಿರಲ್ಲ ತುಂಬ ಜನ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ನಮ್ಗೆ ಗೊತ್ತಾಗ್ಬಾರ್ದು. ಇನ್ನ ತೇರಕ್ಕಿಲ್ಲ.
ಹೋಗೋದಲ್ವ ಈ ಒಳಗಡೆ ಹಿಂಗೆ ತಾನೇ ನೋಡಿದ್ದು. ಹಾವೇ ಕೊಡ್ತೀನಿ. ಕಾಯಿನಿಲ್ಲಪ್ಪ, ಕಾಯಿನ ಕಾಯಿನಿದ್ದೇನಪ್ಪ, ಕಾಯಿನ ಆಯ್ತಾ? ಚಿಕ್ಕ ಕೊಡ್ತೀನಿ, ಅಡಿಕೆ ಬಾ ನೋಡಲಿ ಮಾಮಿ ಹೆಂಗೆ. ಹೇಳು ಗೆ ಅಂತ ಹೇಳು ಬಾಯಿಲಿ, ಇಲ್ಲಿ ಓಂ ನಮಃ ಶಿವಾಯ ಅಂತ ಹೇಳು, ಗೆ ಅಂತ ಹೇಳು ಬಾಯಿ. ಹಂಗ ಹಾಕರಿ ತಲೆ ತಪ್ಪಿಸುತ್ತ ಸ್ವಲ್ಪ ಆರುತ್ತೆ ಹಂಚೆ ಆರುತ್ತೆ. ಯಾವ ಊರಪ್ಪ? ಆ ಕಡೆ ಹೇಳು, ಆ ಕಡೆ ಹೇಳು. ಬಾಬಾ ಬಾಬಾ ಇಲ್ಲಿ ಬಾ ವಾಪಸ್. ಎಂತಗಿ ಹೇಳು ಹೇಳು ಉಗೆ ಉಗೆ ಹೇಳು, ಈಗ ಉಗೆ ಮಾದಪ್ಪ ಅಂತ ಹೇಳು ಸಿದಿ ಹಾಗಿಲ್ಲ ಹಿಡಿಕೋ ಸಾಕು. ಏನು ಹಾಕಿದ್ದು ಪಲ್ಯನ ಕುಂಬಳಕಾಯಿ ಕಾಳು ಎಲ್ಲ ಚೆನ್ನಾಗೈತೆ. ಯಾರು ಬಂದಪ್ಪ? ಏನದು ತಗೊಂಡಿರೋದು? ಏನದು ಬ್ಯಾಟ? ಏನು ಮಾಡ್ತಿದ್ರಿ? ಹೇಳ ಹೇಳು ಉಗೆ ಮದಪ್ಪನ ರವಿ ಇಲ್ಲಿ ಹೇಳು ಉಗೆ ಅಂತ
ಇನ್ನೊಂದ್ಸತಿ ಉಗೆ ಮಾದಪ್ಪ ಅಂದ್ಬಿಡು. ಸೊ ಹೀಗೆ ಪೂಜೆ ಎಲ್ಲ ಚೆನ್ನಾಗಾಯಿತು. ಸೊ ಮಹದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಬೆಳಿಗ್ಗೆ ಎದ್ದು ಅಲ್ಲಿಂದ ಮತ್ತೆ ವಾಪಸ್ ಊರಿಗೆ ಹೊರಟ್ವಿ. ಸೊ ನಾನು ಏನಾದರೂ ಇನ್ಫಾರ್ಮೇಷನ್ ಮಿಸ್ ಮಾಡಿದ್ದೀನಿ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆ್ಯಸ್ ಆಲ್ವೇಸ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಹೇಳಬೇಕು ಅಂದರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಗೈಸ್. ಲವ್ ಯು ಆಲ್. ಬಾಯ್.